ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಳಿತದಲ್ಲಿ ಕಮ್ಯುನಿಕೇಷನ್ ಎಷ್ಟು ಮುಖ್ಯವಾಗ್ತದೆ ಅಂತ ಸತತವಾಗಿ ಹೇಳ್ತಲೇ ಬಂದಿದ್ದಾರೆ. ಪರಿಣಾಮಕಾರಿ ನರೇಟಿವ್ಗಳನ್ನ ಅರ್ಥ ಮಾಡಿಕೊಂಡು ಜನರ ನಂಬಿಕೆ ಮತ್ತು ಭರವಸೆಗಳನ್ನ ಉಳಿಸಿಕೊಳ್ಳೋದನ್ನ ತಿಳಿಸಿದ್ದಾರೆ. ಇತ್ತೀಚೆಗೆ ಅವರು ಸಚಿವರು, ಅಧಿಕಾರಿಗಳಿಗೆ ಸರ್ಕಾರದ ತೀರ್ಮಾನ, ನೀತಿ ಮತ್ತು ಸಾಧನೆಗಳನ್ನ ಸಕ್ರಿಯವಾಗಿ ತಲುಪಿಸುವ ಕುರಿತು ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ವಿರೋಧಿಗಳು ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡಿ ಸರ್ಕಾರದ ಪ್ರಯತ್ನ, ಸಾಧನೆಗಳನ್ನ ದುರ್ಬಲಗೊಳಿಸಲು ಪ್ರಯತ್ನಿಸ್ತಾ ಇರುವಾಗ ಈ ನಿರ್ದೇಶನಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗಾದ್ರೆ ಅದು ಯಾವುದೆಲ್ಲ ನೋಡೋಣ. ರಾಜಕೀಯ ರಂಗದಲ್ಲಿ ನರೇಟಿವ್ಗಳನ್ನು ನಿಯಂತ್ರಣದಲ್ಲಿಡುವುದು ಮಹತ್ವದಾಗಿದೆ. ಉತ್ತಮವಾದ ನರೇಟಿವ್ ಜನರು ಸದಾಭಿಪ್ರಾಯವನ್ನು ಹೊಂದಲಿಕ್ಕೆ, ಗ್ರಹಿಕೆಗಳಿಗೆ ಆಕಾರವನ್ನು ನೀಡಲಿಕ್ಕೆ, ಚುನಾವಣಾ ಫಲಿತಾಂಶಗಳು ಉತ್ತಮವಾಗಿ ಬರಲಿಕ್ಕೆ ಪ್ರೇರೇಪಣೆಯನ್ನು ನೀಡುತ್ತದೆ. ವಿರೋಧಿಗಳು ಸರ್ಕಾರ ನೀತಿಗಳನ್ನು ಪ್ರಶ್ನಿಸಲು, ಅವುಗಳಲ್ಲಿ ಕೊರತೆಗಳನ್ನು ಹುಡುಕಲಿಕ್ಕೆ, ಸರ್ಕಾರದ ಉದ್ದೇಶಗಳನ್ನು ಹುಡುಕಲು, ಪರಿಣಾಮವನ್ನು ಬಿಂಬಿಸಲು ಪ್ರಯತ್ನವನ್ನ ಮಾಡ್ತಾಲೇ ಇರ್ತಾರೆ. ಮೋದಿ ಸರ್ಕಾರ ಸಾರ್ವಜನಿಕರು ಸರಿಯಾದ ಮಾಹಿತಿಯನ್ನು ಪಡೆಯಬೇಕು ಅಂತ ಕೇವಲ ಸರ್ಕಾರದ ಸಮರ್ಥನೆಗಾಗಿ ಖಚಿತಪಡಿಸ್ತಾ ಇಲ್ಲ, ನಂಬಿಕೆ ಮತ್ತು ವಿಶ್ವಾಸಾರ್ಹತೆ ಉಳಿಸಿಕೊಳ್ಳೋದಕ್ಕಾಗಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ ಹುರುಪಿನ ಅಭಿಯಾನವನ್ನ ಆರಂಭಿಸಿತು. ಬಿಜೆಪಿ ಸಂವಿಧಾನಕ್ಕೆ ಕೆಲವು ತಿದ್ದುಪಡಿಗಳನ್ನು ತರುವ ಮೂಲಕ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರುವಂತಹ ಉದ್ದೇಶವನ್ನ ಹೊಂದಿದೆ ಅಂತ ಆರೋಪಿಸಿತು. ಚುನಾವಣೆಯ ಬಗ್ಗೆ ಜನರಲ್ಲಿ ಭಯ, ಅನುಮಾನ ಹುಟ್ಟುಹಾಕುವ ಉದ್ದೇಶ ಇದರಲ್ಲಿತ್ತು. ಆದರೆ ಬಿಜೆಪಿ ದೃಢವಾಗಿ ಈ ಆರೋಪಗಳನ್ನು ತಳ್ಳಿ ಹಾಕಿತು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದನ್ನ ಆಧಾರರಹಿತ ಅಂತ ತಳ್ಳಿ ಹಾಕಿದ್ರು. ವಿರೋಧಿಗಳು ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ರು. ಚುನಾವಣಾ ಪ್ರಚಾರದಲ್ಲಿ ವಿರೋಧಿಗಳ ನಿರೂಪಣೆಯ ಕೇಂದ್ರವಾಗಿದ್ದು ಬಿಜೆಪಿಯ ವಿಜಯ ಸಂವಿಧಾನದ ತಿದ್ದುಪಡಿಗೆ ದಾರಿಯಾಗ್ತದೆ. ಈ ತಿದ್ದುಪಡಿಗಳ ಮೂಲಕ ದೇಶದ ಮೂಲ ತತ್ವಗಳನ್ನು ಬದಲಾಯಿಸಲಾಗ್ತದೆ ಎಂಬುದು. ಆದರೆ ಬಿಜೆಪಿ ಪದೇ ಪದೇ ಇಂತಹ ಯಾವುದೇ ಬದಲಾವಣೆ ತರುವ ಚಿಂತನೆ ಇಲ್ಲ ಅಂತ ಜನರಿಗೆ ಭರವಸೆ ನೀಡ್ತಾ ಬಂತು. ಪಕ್ಷದ ಸದಸ್ಯರು ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಪ್ರಧಾನಿ ಮೋದಿ ಇಂತಹವುಗಳು ಜನರನ್ನ ತಪ್ಪುದಾರಿಗೆ ಕರೆದುಕೊಂಡು ಹೋಗದಂತೆ ಸರಿಯಾದ ಮಾಹಿತಿಯನ್ನ ಜನರಿಗೆ ಮುಟ್ಟಿಸಿ ಅಂತ ತಿಳಿಸಲು ಒತ್ತು ನೀಡಿದ್ರು. ಬಿಜೆಪಿ ಅಸಹಿಷ್ಣುತೆಯ ವಾತಾವರಣವನ್ನ ನಿರ್ಮಾಣ ಮಾಡಲು ಪ್ರಯತ್ನ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ವಿರುದ್ಧ ಅಂತ ವಿರೋಧಿಗಳು ಹೇಳ್ಕೊಂಡ್ರು. ಅಲ್ಪಸಂಖ್ಯಾತರ ಯೋಗಕ್ಷೇಮಕ್ಕೆ ಧಕ್ಕೆಯಾಗ್ತದೆ ಅಂತ ಬಿಂಬಿಸುವ ಮೂಲಕ ಅವರ ಮತಗಳನ್ನ ಬಿಜೆಪಿ ವಿರುದ್ಧವಾಗಿ ಚಲಾವಣೆಗೊಳಿಸುವ ಉದ್ದೇಶ ಇದರ ಹಿಂದಿತ್ತು. ಆದರೆ ಬಿಜೆಪಿ ಈ ಸುದ್ದಿಗಳಿಗೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಎಂಬ ಘೋಷಣೆಯ ಮೂಲಕ ತಿರುಗೇಟನ್ನು ಕೊಡ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಸಮುದಾಯ ಮತ್ತು ಪ್ರದೇಶಗಳನ್ನು ಹೊರತಾಗಿ ಸರ್ಕಾರದ ಯೋಜನೆಗಳು ಎಲ್ಲಾ ವರ್ಗದ ಜನರ ಕಲ್ಯಾಣಕ್ಕಾಗಿ ರೂಪಿಸಲಾಗಿದೆ ಅಂತ ಹೇಳಿದ್ರು. ವಿರೋಧಿಗಳು ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಸರ್ಕಾರವನ್ನ ಗುರಿಯಾಗಿಸಿಕೊಂಡ್ರು. ಅದರಲ್ಲೂ ಕೂಡ ಲಡಾಖ್ನಲ್ಲಿ ಚೀನಾದ ಆಕ್ರಮಣಗಳನ್ನು ಉಲ್ಲೇಖಿಸಿದ್ರು. ಭಾರತದ ಪ್ರಾದೇಶಿಕ ಸಮಗ್ರತೆಯನ್ನು ಕಾಪಾಡುವಲ್ಲಿ ಬಿಜೆಪಿ ವಿಫಲವಾಗ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಘೋಷಿಸಿದ್ರು. ಇದಕ್ಕೆ ಸರ್ಕಾರ ತಿರುಗೇಟು ನೀಡಿತು. ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಗಟ್ಟಿಗೊಳಿಸಲು ಪರಿಣಾಮಕಾರಿ ಹೆಜ್ಜೆಗಳನ್ನು ಇಡಲಾಗಿದೆ. 1 ಇಂಚು ಭೂಮಿಯನ್ನ ಕೂಡ ಚೀನಾಗೆ ಬಿಟ್ಟುಕೊಟ್ಟಿಲ್ಲ ಅಂತ ಹೇಳ್ತು. ಇನ್ನು ಸರಿಯಾದ ಸಮಯದಲ್ಲಿ ಪರಿಣಾಮಕಾರಿ ಸಂವಹನ ನಡೆಸುವಂತಹ ಮಹತ್ವದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಅಧಿಕಾರಿಗಳು ಮತ್ತು ಸಚಿವರ ಸಭೆಯಲ್ಲಿ ಹೇಳಿದ್ದಾರೆ. ಸರ್ಕಾರದ ಕಾರ್ಯಗಳು ಮತ್ತು ನೀತಿಗಳನ್ನ ತ್ವರಿತವಾಗಿ ಜನರಿಗೆ ತಲುಪಿಸುವತ್ತ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಸುಳ್ಳು ಸುದ್ದಿಗೆ ತಿರುಗೇಟು ನೀಡೋದು ಮಾತ್ರವಲ್ಲ, ಸಕಾಲದಲ್ಲಿ ಪರಿಣಾಮಕಾರಿ ಸಂವಹನ ನಡೆಸುವಂತಹ ಮಹತ್ವದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಅಧಿಕಾರಿಗಳು ಮತ್ತು ಸಚಿವರ ಸಭೆಯಲ್ಲಿ ಹೇಳಿದ್ದಾರೆ. ಸರ್ಕಾರದ ಕಾರ್ಯಗಳು ಮತ್ತು ನೀತಿಗಳನ್ನ ತ್ವರಿತವಾಗಿ ಜನರಿಗೆ ತಲುಪಿಸುವತ್ತ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಸುಳ್ಳು ಸುದ್ದಿಗೆ ತಿರುಗೇಟು ನೀಡೋದು ಮಾತ್ರವಲ್ಲ, ಪಾರದರ್ಶಕತೆ ಮತ್ತು ಸರ್ಕಾರದ ಉತ್ತರದಾಯಿತ್ವವನ್ನು ಬಿಂಬಿಸುವಂತಹ ಕ್ರಮವಾಗಿದೆ ಅಂತ ಹೇಳಿದ್ದಾರೆ. ಸಹಕಾರಿ ನೀತಿಗಳನ್ನು ಒತ್ತಿ ಹೇಳಿರುವಂತಹ ಪ್ರಧಾನಿ ಮೋದಿ ಕೇಂದ್ರ ಸರ್ಕಾರಿ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಳಗೊಳ್ಳುವಿಕೆಯನ್ನು ಬಯಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಕೆಲಸ ಮಾಡೋದನ್ನು ಖಚಿತಪಡಿಸುವ ಮೂಲಕ ಕೊನೆಯ ವ್ಯಕ್ತಿಗೂ ಆಡಳಿತ ತಲುಪುವ ಪರಿಣಾಮಕಾರಿ ಕ್ರಮಗಳ ಖಚಿತತೆಯನ್ನು ಬಯಸಿದ್ದಾರೆ. ರಾಜಕೀಯ ಪರಿಸ್ಥಿತಿ ವಿಕಸಿತಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಸರಿಯಾದ ಮಾಹಿತಿ ಸಿಗಬೇಕು ಹಾಗೂ ವೇಗವಾಗಿ ಅವುಗಳನ್ನು ತಲುಪಿಸಿ ಜನಾಭಿಪ್ರಾಯವನ್ನು ರೂಪಿಸಬೇಕು ಎಂಬುದು ಮೋದಿ ನಿರ್ದೇಶನವಾಗಿದೆ. ಪೂರ್ವಭಾವಿ ಹೆಜ್ಜೆಗಳನ್ನು ಇಡುವ ಮೂಲಕ ಜನರಿಗೆ ಮಾಹಿತಿ ತಲುಪಿಸಿ ಸುಳ್ಳು ಸುದ್ದಿಗಳಿಗೆ ಕೌಂಟರ್ ನೀಡಬೇಕು. ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತದ ನಿರೂಪಣೆಗಳು ಪ್ರಬಲವಾಗಿರಬೇಕು ಎಂಬುದನ್ನು ಖಚಿತಪಡಿಸುವಂತಹ ದೂರದೃಷ್ಟಿ ಇದರಲ್ಲಿ ಅಡಗಿದೆ. ಅಂತಿಮ ಶರ ಸಕ್ರಿಯ ಮತ್ತು ಉತ್ತಮ ಸಂವಹನ ನೀತಿ ವಿರೋಧಿಗಳ ಪ್ರಯತ್ನಕ್ಕೆ ತಿರುಗೇಟುಗಳನ್ನು ನೀಡುವ ಮೂಲಕವೇ ಸರ್ಕಾರದ ಮೇಲಿನ ನಂಬಿಕೆಗೆ ದುರ್ಬಲಗೊಳಿಸುವಂತಹ ಪ್ರಯತ್ನಗಳನ್ನು ನಿಲ್ಲಿಸೋದು ಮೋದಿ ಕರೆಯ ಹಿಂದಿರುವಂತಹ ತಂತ್ರವಾಗಿದೆ.
ತಪ್ಪು ಮಾಹಿತಿಗಳು ಬೇಗನೆ ತಲುಪುವ ಕಾಲಘಟ್ಟದಲ್ಲಿ ಸರ್ಕಾರದ ಸಾಧನೆ ಮತ್ತು ನೀತಿಗಳ ಕುರಿತು ಜನತೆಗೆ ಖಚಿತ ಮತ್ತು ಸಮಯಕ್ಕೆ ಸರಿಯಾದ ಮಾಹಿತಿ ತಿಳಿಯುವುದು ಮಹತ್ವದಾಗಿದೆ. ಮೋದಿ ಸರ್ಕಾರದ ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಪರಿಣಾಮಕಾರಿ ಸಂವಹನ ಸರ್ಕಾರದ ಬದ್ಧತೆಯನ್ನು ಮಾತ್ರ ಪ್ರತಿಫಲಿಸುವುದಿಲ್ಲ, ರಾಜಕೀಯ ರಂಗದಲ್ಲಿನ ಗೆಲುವಿಗೂ ಕೂಡ ಸಹಕಾರಿ.